ಒಂದ ಎರಡ ಸಂಗತಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಮಾಡ್ತಾರೆ. ಅದಾದ್ಮೇಲಿಂದ ಯಾವ ನಿರ್ಧಾರಕ್ಕೆ ಬರ್ತಾರೆ ನೋಡೋಣ. ಇನ್ನೊಂದು ಕಡೆಗೆ ಈ ಬೇರೆ ಸ್ಟ್ರೈಕ್ಗಳ ಬಗ್ಗೆನೂ ಕೂಡ ಮಾತಾಡಬೇಕು. ಅದು ಸಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಸ್ಟ್ 5ರಿಂದ ಸ್ಟ್ರೈಕ್ ಮಾತುಕತೆ ನಡೆಸದಿದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ. ಹುಬ್ಬಳ್ಳಿಯಲ್ಲಿ ಸಾರಿಗೆ ನೌಕರರ ಸಂಘ ಹೇಳಿದೆ, ಬಹಳಷ್ಟು ಬೇಡಿಕೆಗಳಿವೆ ನಮ್ಮವು, ಅವುಗಳನ್ನು ಈಡೇರಿಸಬೇಕು. ಇನ್ನು ಕಾರ್ಮಿಕ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಗೆ ಎಸ್ಮಾ ಜಾರಿ ಮಾಡಿದೆ. ಎಸ್ಮಾ ಜಾರಿ ಬೆನ್ನಲ್ಲೇ ಮತ್ತೆ ಕಾರ್ಮಿಕ ಸಂಘಟನೆಗಳು ಮೀಟಿಂಗ್ ಸೇರಿದ್ವು. ಸರ್ಕಾರಕ್ಕೆ ಕೊನೆಯ ನೋಟಿಸನ್ನ ಸಂಘಟನೆಗಳು ರವಾನಿಸಿವೆ. ನಿಮ್ಮ ಎಸ್ಮಾ ಗಿಸ್ಮಾ ಅದಕ್ಕೆಲ್ಲ ನಾವು ಬಗ್ಗಲ್ಲ ಅಂತ ಕೂಡ ಹೇಳಿವೆ. ಆಗಸ್ಟ್ 5ರಿಂದ ಸ್ಟ್ರೈಕ್, ಬಸ್ಗಳು ರಸ್ತೆಗಿಳಿಯಲ್ಲ. ಮಾತುಕತೆ ಮಾಡಲಿಲ್ಲ ಅಂತಂದರೆ, ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತಂದರೆ ಅನಿರ್ದಿಷ್ಟಾವಧಿಯವರೆಗೆ ಸ್ಟ್ರೈಕ್. ಎಸ್ಮಾ ಜಾರಿ ಮಾಡಿದೆ ಈಗಾಗಲೇ ವ್ಯವಸ್ಥೆ. ಕಾರ್ಮಿಕ ಇಲಾಖೆಯಿಂದ ಎಸ್ಮಾ ಜಾರಿಯಾಗಿದೆ. ಎಸ್ಮಾ ನಿಮಗೆ ಗೊತ್ತಿದೆ, ಅಗತ್ಯ ವಸ್ತುಗಳು ಏನೇನು ಇವೆಯಲ್ಲ ಅದು ಸರಬರಾಜು ಆಗಲೇಬೇಕು. ಸೇವೆ ಯಾವುದೇ ಕಾರಣಕ್ಕೂ ಅಲ್ಲಿ ವ್ಯತ್ಯಾಸ ಬರಬಾರ್ದು. ಬರೀ ಮೀಟಿಂಗ್ ಆದಮೇಲೆ ಮಾತಾಡಿದರೆ ಕೆಲವರು, ನೋಡೋಣ ಏನು ಹೇಳ್ತಾರೆ ಅಂತ. ಇವತ್ತು ಅತ್ಯಂತ ಪ್ರಮುಖವಾದ ಸಭೆಯನ್ನು ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಲ ರಾಜ್ಯ ಮಟ್ಟದ ಸಭೆಯನ್ನು ಹುಬ್ಬಳ್ಳಿಯಲ್ಲಿ ಕರೆದಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈಗಾಗಲೇ ಜಂಟಿ ಸಮಿತಿ 6 ಸಂಘಟನೆಗಳು ಕೂಡಿ ಈಗಾಗಲೇ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿದ್ದೇವೆ. ಇಷ್ಟೂ ಸಂಘಟನೆಗಳು ಕೂಡಿಕೊಂಡು ಇವತ್ತು ಸರ್ಕಾರಕ್ಕೆ ಒಂದು ಅಂತಿಮವಾದ ನೋಟಿಸನ್ನು ಕೊಟ್ಟಿದ್ದೇವೆ. ನೋಟಿಸನ್ನು ಕೊಟ್ಟು 5ನೇ ಆಗಸ್ಟ್ 2025ರಿಂದ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಪ್ರಾರಂಭ ಮಾಡ್ತವೆ ಅಂತನ್ನುವಂತಹ. ಬನ್ನಿ, ನಮ್ಮ ಪ್ರತಿನಿಧಿ ಸಂಜಯ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ನಾವು ನೋಡ್ತಾ ಇದ್ದೀವಿ ಈಗ ಕಾರ್ಮಿಕ ನಾಯಕರು ಮಾತಾಡ್ತಾ ಇದ್ರು. ಯಾಕಂದರೆ 6 ಸಂಘಟನೆಗಳ ನಾಯಕರು ಇದರಲ್ಲಿ ಪಾಲ್ಗೊಂಡಿದ್ದರು. ಆಗಸ್ಟ್ 5ರಿಂದ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಆಗಸ್ಟ್ 5ರಿಂದ ರಾಜ್ಯಾದ್ಯಂತ ಸಾರಿಗೆ ಬಸ್ಗಳನ್ನ ಬಂದ್ ಮಾಡಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳ ಇವತ್ತು ನಿರ್ಧಾರ ಮಾಡಿರುವಂತು. ಈ ಹಿಂದೆಯೂ ಕೂಡ ಈ ಮಹಾಮಂಡಳ ಸರ್ಕಾರಕ್ಕೆ ನೋಟಿಸ್ ನೀಡಿತ್ತು. ಆದ್ರೆ ಸರ್ಕಾರ ಇಲ್ಲಿವರೆಗೂ ಕರೆದು ಮಾತುಕತೆಯನ್ನ ಮಾಡ್ತಾ ಇಲ್ಲ, ಜೊತೆಗೆ ಅವರ ಬೇಡಿಕೆಗಳನ್ನ ಕೂಡ ಈಡೇರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ. ಹೀಗಾಗಿ 6 ಕಾರ್ಮಿಕ ಸಂಘಟನೆಗಳ ಸದಸ್ಯರ ಅಂದ್ರೆ 6 ಕಾರ್ಮಿಕ ಸಂಘಟನೆಗಳ ಮುಖಂಡರ ಸಭೆಯನ್ನು ಇವತ್ತು ಹುಬ್ಬಳ್ಳಿಯಲ್ಲಿ ಕರೆಯಲಾಗಿತ್ತು. ಹುಬ್ಬಳ್ಳಿಯಲ್ಲಿ ಒಂದು ನಿರ್ಧಾರಕ್ಕೆ ಪ್ರಮುಖವಾಗಿ ಬರಲಾಗಿದೆ. ಸರ್ಕಾರಕ್ಕೆ ಇವತ್ತು ಮತ್ತೊಂದು ಅಂತಿಮವಾದ ನೋಟಿಸ್ ಅನ್ನ ನೀಡಲಾಗಿದೆ. ಏನು ತಮ್ಮ ಪ್ರಮುಖ ಬೇಡಿಕೆಗಳಂತಹ ವೇತನ ಪರಿಷ್ಕರಣೆ ಮತ್ತು 38 ತಿಂಗಳ ವೇತನ ಹಿಂಬಾಕಿಯನ್ನ ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು, ಇಲ್ಲದಿದ್ದರೆ ನಾವು ಹೋರಾಟವನ್ನು ಅನಿವಾರ್ಯವಾಗಿ ಕೈಗೆತ್ತಿಕೊಳ್ಳಬೇಕಾಗ್ತದೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಸರ್ಕಾರ ಒಂದು ವೇಳೆ ನಮ್ಮನ್ನ ಕರೆದು ಮಾತುಕತೆ ನಡೆಸದೇ ಇದ್ರೆ ಆಗಸ್ಟ್ 5ರಿಂದ ರಾಜ್ಯಾದ್ಯಂತ ಒಂದು ಬಸ್ಸುಗಳು ಕೂಡ ರಸ್ತೆಗಳಿಗೆಲ್ಲ ನಾವು ಅನಿರ್ದಿಷ್ಟವಾಗಿ ಹೋರಾಟವನ್ನ ಮಾಡ್ತೀವಿ. ಸರ್ಕಾರ ಎಸ್ಮಾ ಜಾರಿಗೊಳಿಸಿದ್ರು ಕೂಡ ನಾವು ಅದಕ್ಕೆ ಬಗ್ಗಲ್ಲ ಅನ್ನೋ ಮಾತುಗಳನ್ನ ಕಾರ್ಮಿಕ ಮುಖಂಡರು ಹೇಳಿರುವಂತದ್ದು. ರಾಜ್ಯದ ವಿವಿಧೆಡೆಯಿಂದ ಬಂದಂತ 6ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳ ಮುಖಂಡರು ಇವತ್ತೊಂದು ಸಭೆಯಲ್ಲಿ ನಿರ್ಧಾರ ಕೈಗೊಂಡಿರುತ್ತದೆ. ಸರ್ಕಾರ ಇವರ ಜೊತೆ ಮಾತಾಡದಿದ್ರೆ ಆಗಸ್ಟ್ 5ರಿಂದ ರಾಜ್ಯಾದ್ಯಂತ ಬಹುತೇಕ ಸಾರಿಗೆ ಬಸ್ಸುಗಳು ರಸ್ತೆಗಿಳಿಯೋದಿಲ್ಲ. ಬದಲಾಗಿ ಹೋರಾಟಕ್ಕೆ ನೌಕರರು ಮುಂದಾಗಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.